ಇಟ್ಕೊಂಡು ಏನಾದರೂ ಮಾಡಿದ್ದಿದ್ದರೆ ಬಹುಶಃ ಇಷ್ಟು ದುರಂತ ಆಗ್ತಾ ಇರಲಿಲ್ಲ. ಸರ್ಕಾರದ ನಿರ್ಧಾರಕ್ಕೆ ಪತ್ರಕರ್ತ ಜಿ ಮಹಾಂತೇಶ್ ಖಂಡನೆ ವ್ಯಕ್ತಪಡಿಸುತ್ತಿದ್ದಾರೆ. ದಿಢೀರೆಂದು ಅಭಿನಂದನೆ ಕಾರ್ಯಕ್ರಮ ರೂಪಿಸಿದ್ದು ಶುದ್ಧ ಅವಿವೇಕತನ, ಇದು ಹುಚ್ಚುತನ, ಮೂರ್ಖತನದ ನಿರ್ಧಾರ. ಸಂಚಾರ ಅಸ್ತವ್ಯಸ್ತಕ್ಕೆ ಕಾರಣವಾದ ದಿನವಿದು. ನೋಡುತ್ತಿದ್ದಂತೆ ಆರ್ಸಿಬಿ ಅಭಿಮಾನಿಗಳ ಜನಸಾಗರ. ವಿಧಾನಸೌಧದ ಮುಂದೆ ಜಮಾಯಿಸಿದ ಸಾವಿರಾರು ಮಂದಿ. ಹಿಂದಿ ಕ್ರಿಕೆಟರ್ಗಳನ್ನ ನೋಡೋದಕ್ಕೆ ಆರ್ಸಿಬಿ ತಂಡದಲ್ಲಿ ಇರ್ತಕ್ಕಂಥ ಅಷ್ಟು ಕ್ರಿಕೆಟರ್ಗಳಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಕೇಳಿದ್ರೆ 8 9 ಅಂತ ಕೇಳ್ತಾರೆ. ತಡವಾಗಿದ್ದರೆ ಬಸ್ ಪಲ್ಟಿಯಾಗಿದ್ದರೂ ಅಚ್ಚರಿ ಏನೂ ಆಗುತ್ತಿರಲಿಲ್ಲ. ನೋಡಿ ದುರಂತ ನೋಡಿ. IPL ಕಪ್ ಗೆದ್ದ ಆರ್ಸಿಬಿಯನ್ನ ಅಭಿನಂದಿಸಲೇಬೇಕಿದ್ದರೆ ಸೂಕ್ತ ತಯಾರಿ ಆಗಬೇಕಾಗಿತ್ತು. ಪೂರ್ವ ಸಿದ್ಧತೆ ನಡೆಸಿದ ನಂತರ ಕಾರ್ಯಕ್ರಮವನ್ನ ರೂಪಿಸಬೇಕಿತ್ತು. ಇದ್ಯಾವುದು ಈ ಕಾರ್ಯಕ್ರಮದಲ್ಲಿ ಕಾಣಲಿಲ್ಲ. ದುರಂತ ಅಲ್ವಾ ಇದು? ಸರ್ಕಾರದ ವೈಫಲ್ಯ ಅಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತುಳಿತದಿಂದ ಸಾವು ನೋವಾಗಿದೆ. ಹೆತ್ತವರ ಸಂಕಟಕ್ಕೆ ಮುಲಾಮ ಹಚ್ಚೋರು ಯಾರು? ಹೆತ್ತವರ ಆಕ್ರಂದನಕ್ಕೆ ಉತ್ತರ ಕೊಡೋರು ಯಾರು? ಸರ್ಕಾರದ ನಿರ್ಧಾರಕ್ಕೆ ಪತ್ರಕರ್ತ ಮಹಾಂತೇಶ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ತೀರಾ ವಿವೇಕತನದ ನಿರ್ಧಾರ ಅಲ್ವೇನ್ರಿ ಇದು? ಎಂಥವರಾದ್ರೂ ಮಾಡ್ತಾರೇನ್ರಿ? ತಮಿಳುನಾಡಿನಲ್ಲಿ ಮಾಡಿದ್ರು 5 ಸತಿ ಗೆದ್ರು ಅವರು. 5 ಬಾರಿ ಗೆದ್ರು ತಮಿಳುನಾಡು. ಮಾಡ್ತಾ ಸ್ಟಾಲಿನ್ ತಲೆ ಒಳಗೆ ಸ್ವಲ್ಪ ಐತೆ. ನಾವು ಗೆದ್ದಿದ್ದ ಸತಿ 1 ಬಾರಿ ಗೆದ್ದಿದ್ದಕ್ಕಿಷ್ಟು ಭಾವೋದ್ರೇಕ ಅನ್ನೋದಾದ್ರೆ ಅವಿವೇಕತನದ ನಿರ್ಧಾರ ಅಲ್ವಾ ಇದು? ಸಮುದ್ರದ ಸಂಪರ್ಕ ಇಟ್ಕೊಂಡು ಮನೇಲಿ ಉಪ್ಪಿಲ್ಲ ಅಂದಂಗಾಯ್ತು. ವಿಧಾನಸೌಧದ ಎದುರುಗಡೆ ಕಿರಿದಾದ ಜಾಗ ಇಟ್ಕೊಂಡು ಲಕ್ಷಾಂತರ ಜನರಿಗೆ ಆಹ್ವಾನ ಮಾಡಿ ಮತ್ತು ತೆರೆದ ವಾಹನದಲ್ಲಿ ಜಾಥಾದ ವ್ಯವಸ್ಥೆ ಅಂತೆ, ಅದು ಬೇರೆ. ಕೋಟ್ ಹಾಕೊಂಡ್ರೆ ರಾಜಕಾರಣಿ ಪ್ರೆಸ್ಸಲ್ಲಿ ಹೇಳ್ತಿದ್ರು ಅದೊಂದಿದೆ, ಆಮೆಗತಿಯ ಜಾಥಾ ಅದೊಂದಿದೆ ಅಂದ್ರು. ಬನ್ನಿ ಲಕ್ಷಾಂತರ ಜನ ನಮ್ಮ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಮ್ರಿ. ಸಮಾಧಿ ಮೇಲೆ ಸೌದಾ ಕಟ್ಟಿದ್ರಲ್ಲ. ಈಗ 11 ಸಾವು ನೋವುಗಳಾಗ್ತಾ ಇದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜನಜಂಗುಳಿ ತಡೆಯಲು ನಮ್ಮ ಮೆಟ್ರೋ ಸೇವೆ ದಿಢೀರ್ ರದ್ದು. ಪರ್ಪಲ್ ಲೈನ್ ರದ್ದುಗೊಳಿಸಿದ ಮೆಟ್ರೋ ನಿಗಮ BMRCL ಈಗ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ ವರೆಗಿನ ಪರ್ಪಲ್ ಲೈನ್ ರೈಲು ರದ್ದಾಗಿದೆ. ಸಂಜೆ 6 ಗಂಟೆ ಆದರೂ ಚಿನ್ನಸ್ವಾಮಿಯತ್ತ ಬರುತ್ತಿರುವಂತಹ ಫ್ಯಾನ್ಸ್ಗಳು. ಮೆಟ್ರೋ ರೈಲಿನಲ್ಲೂ ಕೂಡ ಭಾರಿ ಜನಜಂಗುಳಿ. ಇನ್ನು ಅಲ್ಲೇನೇನು ದುರಂತಗಳಾಗ್ತಾವೋ ದೇವರೇ ಕಾಪಾಡಬೇಕು. ಜನದಟ್ಟಣೆ ತಡೆಯಲು ಪರ್ಪಲ್ ರೈಲ್ ರದ್ದುಗೊಳಿಸಿದ ನಮ್ಮ ಮೆಟ್ರೋ. ಜನಜಂಗುಳಿ ತಡೆಯೋದಕ್ಕೆ ನಮ್ಮ ಮೆಟ್ರೋ ಸೇವೆ ದಿಢೀರ್ ರದ್ದಾಗಿದೆ. ಪರ್ಪಲ್ ಲೈನ್ ರದ್ದುಗೊಳಿಸಿದಂತಹ ಮೆಟ್ರೋ ನಿಗಮ. ಮೆಜೆಸ್ಟಿಕ್ನಿಂದ ಕಬ್ಬನ್ ಪಾರ್ಕ್ ವರೆಗಿನ ಪರ್ಪಲ್ ಲೈನ್ ರದ್ದು. ಸಂಜೆ 6 ಗಂಟೆ ಆದರೂ ಕೂಡ ಚಿನ್ನಸ್ವಾಮಿ ಎತ್ತ ಬರ್ತಾ ಇರತಕ್ಕಂತಹ ಜನಸಮೂಹ. ಮೆಟ್ರೋ ರೈಲಿನಲ್ಲೂ ಕೂಡ ಭಾರಿ ಜನಜಂಗುಳಿ. ಕಾಲೇ ಗಂಟೆ ಕಾರ್ಯಕ್ರಮ ಅದು. ಅಭಿನಂದನೆ ಸಲ್ಲಿಸಬೇಕು ಅನ್ನೋದಿದ್ರೆ, ಅವರಿಗೆ ಸ್ವಾಗತ ಕೋರಬೇಕು ಅನ್ನೋ ತೀರ್ಮಾನ ಸರ್ಕಾರದ್ದಾಗಿದ್ದರೆ ಅದಕ್ಕೆ ಬೇರೆ ಮಾರ್ಗ ಇರಲಿಲ್ವಾ? ಬೆಂಗಳೂರಿನ 11 ಯುವಕರನ್ನ ಸಾಯಿಸಬೇಕಾಗಿತ್ತ? ಹಿಂಗೆ ಹೇಳ್ತೀವಿ ನಾವು. 11 ಮಂದಿ ಸಾವಾದ ನಂತರ ಎಚ್ಚರಗೊಳ್ಬೇಕಾಗಿತ್ತ? RCB ಕ್ರಿಕೆಟ್ ಸ್ಟಾರ್ಗಳ ಎಲ್ಲರೂ ಕೂಡ ಈಗ ಹೊರಡೋ ಸಮಯ ಆಯ್ತೇನೋ ಅವ್ರದ್ದು. ಕಾರ್ಯಕ್ರಮ ಮುಗಿಸಿ ಸಾವನ್ನಪ್ಪಿದ್ದು ಮೈಸೂರು, ಮಂಗಳೂರು, ಕರ್ನಾಟಕದ ಯುವಕರು. ಜನದಟ್ಟಣೆ ತಡೆಯಲು ಪರ್ಪಲ್ ಲೈನ್ ರದ್ದುಗೊಳಿಸಿದಂಥ ನಮ್ಮ ಮೆಟ್ರೋ. ಜನಜಂಗುಳಿ ತಡೆಯೋದಕ್ಕೆ ನಮ್ಮ ಮೆಟ್ರೋ ಸೇವೆ ಈಗ ದಿಢೀರ್ ರದ್ದಾಗಿದೆ. ಕರ್ನಾಟಕದ ಈಗ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ ಆಗಿದೆ. ಎಲ್ಲೆಲ್ಲವರು ಅನ್ನೋ ರಿಪೋರ್ಟಿನ್ ಬರಬೇಕಷ್ಟೇ. ಬೆಂಗಳೂರಿನವರು ಎಷ್ಟು ಜನ ಇದ್ರು, ರಾಜ್ಯದ ಬೇರೆ ಜಿಲ್ಲೆಯವರು ಎಷ್ಟು ಜನ ಇದ್ರು, ಬೇರೆ ರಾಜ್ಯದವರೇನಾದರೂ ಇದ್ರ, ಯಾರೇ ಆದರೂ ಕೂಡ ಸಾವೇ. ಸಂಜೆ 6 ಗಂಟೆ ಆದರೂ ಕೂಡ ಚಿನ್ನಸ್ವಾಮಿ ಅಂತ ಬರ್ತಾ ಇರುವಂಥ ಜನ ಇನ್ನು ಕೆಲಸ ಮುಗಿಸ್ಕೊಂಡು ಹೋಗಿ ನೋಡ್ಕೊ ಬರ್ತೀನಿ ಅಂತ ಕೆಲ ಅಂಧಾಭಿಮಾನಿಗಳಿರ್ತಾರೆ. ತೀರಾ ನೋಡಿ ಬ್ಲೈಂಡ್ ಆಗಿ
ತೀರಾ ಬ್ಲೈಂಡ್ ಆಗಿ ಕುರುಡರಾಗಬಾರ್ದು. ಅಭಿಮಾನ ಇರಬೇಕು, ಪ್ರಬುದ್ಧತೆ ಬೇಕು. ಒಂದೊಂದು ವಿದ್ಯಾವಂತರಲ್ವಾ ನೀವುಗಳು, ಪ್ರಬುದ್ಧತೆ ಬೇಕು. ಹೊಟ್ಟೆಗೆ ಅನ್ನನೇ ತಾನು ತಿಂತೀರಾ? ಸಾವಿರಾರು ಜನ ಸೇರಿದ್ರೇನೆ ಲಾಠಿ ಚಾರ್ಜ್ ಆದರೆ ಜನ ದಿಕ್ಕಾಪಾಲಾಗಿ ಒಂದಿಬ್ರು ಗಾಯಗೊಳ್ತಾರೆ. ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ. ಆ ಸಂದರ್ಭದಲ್ಲಿ ಗಾಬರಿ ಬಿದ್ದು ಓಡಬೇಕಾದ್ರೆ ಒಬ್ಬರ ಮೇಲೊಬ್ಬ ಹತ್ಕೊಂಡು ಇಳ್ಕೊಂಡು ಜೀವ ಉಳಿಸ್ಕೋಬೇಕಲ್ಲ. ಈ ತರಹದ ಸಾವು ನೋವುಗಳು ಸಂಭವಿಸ್ತಾ ಇದೆ. ಸೊ ಸರ್ಕಾರ ಅದು ಏನು ಆಕರ್ಷಣೆ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೋ ಗೊತ್ತಿಲ್ಲ. ಆಕರ್ಷಣೆ ಅಂತೂ ಆಗಲಿಲ್ಲ, ಹಿಡಿ ಶಾಪ ಆಗ್ತಾ ಇದ್ದಾರೆ ಜನ. 2,000 ತಗೊಂಡು ಹೆಣ್ಣುಮಕ್ಕಳು ಬೈತಿದ್ದಾರೆ. ಈಗ ಕರೆಂಟು ಫ್ರೀಯಾಗಿ ಬಳಕೆ ಮಾಡಿದವರು ಉಗಿತಿದ್ದಾರೆ ಸರ್ಕಾರನ ಉಗಿತಿದ್ದಾರೆ. ಇನ್ನಾದರೂ ಬುದ್ಧಿ ಕಲಿಬೇಕು. ಜೀವ ಹೋದ್ಮೇಲಾದರೂ 11 ಜೀವನ ಕಳ್ಕೊಳ್ತು ಕರ್ನಾಟಕ. ನಮಗೆ ಯಾವ ಕರ್ಮ ಹೇಳಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.